ಇನ್ಸ್ಟೆಂಟ್ ಪುಳಿಯೋಗರೆ ಮಾಡೋದು ತೋರಿಸ್ತಾ ಇದ್ದೀನಿ. ಇನ್ಸ್ಟೆಂಟಾಗಿ ಪುಳಿಯೋಗರೆ ಮಾಡಿದ್ರೂ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ವ, ಅದೇ ರುಚಿ ಬರಬೇಕು ಅಂದರೆ ನಾನು ತೋರಿಸೋ ಮೆಥಡಲ್ಲಿ ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ. ಮೊದಲನೇದಾಗಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಕೋಬೇಕು. ಮುಳುಗುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು 10 ನಿಮಿಷ ನೆನೆಸಿಟ್ಕೊಳ್ಳೋಣ. ನಂತರ ಚಿಕ್ಕ ಮಿಕ್ಸಿ ಜಾರಲ್ಲಿ ಅರ್ಧ ಚಿಪ್ಪಷ್ಟು ಕೊಬ್ಬರಿನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ. ಕಪ್ಪು ಎಳ್ಳು ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೋಬೋದು. ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ, ನೀರು ಹಾಕಬಾರ್ದು. ಹಾಗೆ ಅಂದರೆ ನಾನು ತೋರಿಸ್ತಿದ್ದೀನಿ ನೋಡಿ, ಈ ರೀತಿ ತರ್ತರಿಯಾಗಿ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಪುಳಿಯೋಗರೆಗೆ ಒಗ್ಗರಣೆ ಹಾಕಬೇಕು. ಕಡಾಯಲ್ಲಿ 100ರಿಂದ 150 ಗ್ರಾಮಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹೆಚ್ಚಿಗೆ ಇಡಿಸುತ್ತೆ. ನಂತರ 1 ಕಪ್ಪಷ್ಟು ಕಡಲೆಬೀಜ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೀಜ ಇಷ್ಟಪಡೋರು ಹೆಚ್ಚಿಗೆನೂ ಹಾಕ್ಕೋಬೋದು. ಈಗ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗುತ್ತೆ ನೋಡಿ ಈ ಥರ. ಈ ಜಾಗದಲ್ಲಿ ಒಂದು 2 ಅಥವಾ 3 ಕಡ್ಡಿಯಷ್ಟು ಕರಿಬೇವನ್ನು ಹಾಕ್ತಾಯಿದ್ದೀನಿ. ನಂತರ 3 ಒಣಮೆಣಸಿನ್ಕಾಯಿ, 3 ಬ್ಯಾಡಗಿ ಮೆಣಸಿನ್ಕಾಯಿ. ಪ್ಯಾಕೆಟ್ ಪೌಡರಲ್ಲಿ ಖಾರ ಇರುತ್ತೆ, ನಾವು ಸ್ವಲ್ಪ ಖಾರ ಹೆಚ್ಚಿಗೆ ಬೇಕು ಅಂದರೆ ಮೆಣಸಿನ್ಕಾಯನ್ನು ಸೇರಿಸಬೇಕಾಗುತ್ತೆ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡ್ದಿದ್ದೇನೆ ಸ್ಟವನ್ನು ಆಫ್ ಮಾಡಿ ಹುಣಸೆ ರಸನ ಹಾಕ್ಕೋಬೇಕು. ಆನಲ್ಲಿಟ್ಟು ನೀವು ಹಾಕಿದ್ರೆ ಎಣ್ಣೆ ಪೂರ್ತಿ ಸಿಡಿಯುತ್ತೆ. ಅದರಿಂದ ಸ್ಟವನ್ನು ಆಫ್ ಮಾಡಿಬಿಟ್ಟು ಒಂದು ಸೈಡಿಂದ ನಿಧಾನಕ್ಕೆ ಈ ರೀತಿ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3-4 ನಿಮಿಷ ಕುದಿಸ್ಕೋಬೇಕು. ನಾವು ಪುಳಿಯೋಗರೆ ಪುಡಿ ಹಾಕಿದ ನಂತರ ಕುದಿಸ್ಬಾರ್ದು, ಅದರಿಂದ ಈ ಜಾಗದಲ್ಲೇ ಚೆನ್ನಾಗಿ ಕುದಿಸ್ಕೊಂಬಿಡಬೇಕು. ನೋಡಿ, ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಕುದಿಸಿದ್ದೀನಿ. 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು ನಾನು MTR ಪುಳಿಯೋಗರೆ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ಹಾಕ್ಕೋಬೋದು ಫ್ರೆಂಡ್ಸ್, ತೊಂದರೆ ಇಲ್ಲ. ಅಥವಾ ಮನೇಲೇ ಪುಳಿಯೋಗರೆ ಪುಡಿ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಸೇಮ್ ಮೆಥಡಲ್ಲೇ ನೀವು ಮಾಡ್ಕೋಬೋದು. ನಾನಂತೂ 2 ಪ್ಯಾಕೆಟಷ್ಟು ಸೇರಿಸಿದ್ದೀನಿ. ಪುಡಿ ಹಾಕಿದ ನಂತರ ಕುದಿಸ್ಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವನ್ನು ಆಫ್ ಮಾಡಿಬಿಡಬೇಕು. ನಿಮಗೆ ನೋಡೋದಕ್ಕೆ ತೆಳುವಾಗಿದೆ ಅನಿಸುತ್ತೆ ಅಲ್ವಾ, ಆದರೆ ತಣ್ಣಗಾದ ನಂತರ ಪೂರ್ತಿ ಗೊಜ್ಜು ಗಟ್ಟಿ ಆಗೋಗುತ್ತೆ. ಓಕೆ, ರೆಡಿ ಆಗೋಯಿತು. ಈಗ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಾನು ಬಿಸಿ ಬಿಸಿಯಾಗಿ ಅನ್ನ ರೆಡಿ ಮಾಡಿದ್ದೀನಿ. ಅಗಲವಾಗಿರೋಂಥ ತಟ್ಟೆನಲ್ಲಿ ಅನ್ನ ಪೂರ್ತಿ ಹರಡ್ಕೋಬೇಕು. ಅಂದರೆ ಅನ್ನ ಬಿಸಿನಲ್ಲೇ ನಾವು ಗೊಜ್ಜು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮೆತ್ತಗಾಗೋಗುತ್ತೆ ಪುಳಿಯೋಗರೆ. ಅದರಿಂದ ಅನ್ನ ಪೂರ್ತಿ ತಣ್ಣಗಾದರೆ ಅನ್ನನೂ ಬಿಡಿಬಿಡಿಯಾಗಿ ಚೆನ್ನಾಗಿರುತ್ತಲ್ವ. ಆ ಟೈಮಲ್ಲಿ ನಮಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟನ್ನು ಸೇರಿಸ್ಬೇಕು. ಗೊಜ್ಜು ನೋಡಿ ಗಟ್ಟಿಯಾಗಿದೆ ಅಲ್ವಾ. ಈಗ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಅಲ್ವಾ ಅಂತ ವಿಡಿಯೋನ ಕಟ್ ಮಾಡಬೇಡಿ, ಮುಂದೆ ಇನ್ನೂ ವಿಡಿಯೋ ಇದೆ. ಸ್ಕಿಪ್ ಮಾಡ್ದಿರ ಪೂರ್ತಿಯಾಗಿ ನೋಡಿದ್ರೆ ರುಚಿಯಾಗಿ ನೀವು ಪುಳಿಯೋಗರೆನ ಮಾಡ್ಕೋಬೋದು. ಸಿಂಪಲಾಗೂ ಮಾಡ್ಕೋಬೋದು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಜಾಗದಲ್ಲಿ ಮತ್ತೆ ನಾನು 1 ಪ್ಯಾಕೆಟಷ್ಟು ಪುಳಿಯೋಗರೆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಈ ಪುಳಿಯೋಗರೆ ಪುಡಿ ಅನ್ನದ ಮೇಲೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅಲ್ಲಲ್ಲೂ ಪುಡಿ ಪುಡಿಯಾಗಿ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ. ಅದರಿಂದ ಈ ಥರ ಪೂರ್ತಿ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ನಾನು ಕೊಬ್ಬರಿ ಮತ್ತು ಬಿಳಿ ಎಳ್ಳನ್ನು ಹಾಕಿ ಕಳಿಸ್ಕೊಳ್ತಾ ಇದ್ದೀನಿ. ನಾವು ಅನ್ನನ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಪುಳಿಯೋಗರೆ ಅಷ್ಟೇ ರುಚಿಯಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಅನ್ನ ತುಂಬ ಬಿಡಿಬಿಡಿಯಾಗೂ ಇಲ್ಲ, ಹಾಗಂತ ತುಂಬಾ ಮೆತ್ತಗೂ ಇಲ್ಲ. ಮಲ್ಲಿಗೆ ಹೂವು ಥರ ಇದೆ. ತಿಂತಾ ಇದ್ದರೆ ಇನ್ನೂ ತಿನ್ನೋಣ ಅನಿಸೋ ಥರ ಇದೆ ಅಲ್ವಾ. ಖಂಡಿತ ನೀವು ಟ್ರೈ ಮಾಡಿ. ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.